ಎಲ್ಲರಿಗೂ ನಮಸ್ಕಾರ. SSGD 2025 ಪರೀಕ್ಷೆ ಬರೆದಿರುವಂತಹ ಅಭ್ಯರ್ಥಿಗಳಿಗೆ ಈ ಬಾರಿ ಫಿಸಿಕಲ್ ಕಟಪ್ ಎಷ್ಟಕ್ಕೆ ನಿಲ್ಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪರೀಕ್ಷೆ ಬರೆದಿರುವಂತಹ ಅಭ್ಯರ್ಥಿಗಳು ಈ ಕಟಪ್ ಮಾರ್ಕ್ಸ್ ನ ಆಧಾರದ ಮೇಲೆ ನೀವು ಫಿಸಿಕಲ್ ಪ್ರಾಕ್ಟೀಸ್ ನ ಮಾಡ್ಕೊಳ್ಬಹುದು. ಅದಕ್ಕಾಗಿ ವಿಡಿಯೋನ ಪೂರ್ತಿ ನೋಡಿ ತಿಳ್ಕೊಳ್ಳಿ. ಮೊದಲಿಗೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಹಾಗೆ ಇದು ಈ ಹಿಂದೆ 2024ರಲ್ಲಿ ನಡೆದಿರುವಂತಹ SSGD ಯ ಅಫಿಷಿಯಲ್ ಫಿಸಿಕಲ್ ಕಟಪ್ ಆಗಿರ್ತದೆ. ಇದರಲ್ಲಿ ನೀವು ನೋಡ್ಕೋಬಹುದು ನಿಮ್ಮ ಕ್ಯಾಟಗರಿಯಲ್ಲಿ ಈ ಹಿಂದೆ ಫಿಸಿಕಲ್ ಕಟಪ್ ಎಷ್ಟಕ್ಕೆ ನಿಂತಿತ್ತು ಅಂತ. ಜೊತೆಗೆ ಈ ಹಿಂದೆ 2024ರಲ್ಲಿ ನಡೆದಿರುವಂತಹ ಪರೀಕ್ಷೆ ಈ ಬಾರಿ ನಡೆದಿರುವಂತಹ ಪರೀಕ್ಷೆಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹಾರ್ಡ್ ಇತ್ತು ಅಂತ ಹೇಳ್ಬಹುದು. ಹಾಗೂ ಈ ಹಿಂದೆ ಫಿಸಿಕಲ್ ಹಾಗೂ ಮೆಡಿಕಲ್ ಎರಡೂ ಪರೀಕ್ಷೆಗಳು ಒಂದೇ ಬಾರಿಗೆ ನಡೆದಿತ್ತು. ಇದರಿಂದ ಕೂಡ ಈ ಹಿಂದೆ ನಡೆದಿರುವಂತಹ ಭರ್ತಿಯಲ್ಲಿ ಫಿಸಿಕಲ್ ಕಟಪ್ ಹೆಚ್ಚಿಗೆ ನಿಂತಿತ್ತು ಅಂತ ಹೇಳ್ಬಹುದು. ಈ ಆಧಾರದಲ್ಲಿ ಈ ಬಾರಿಯ ಪರೀಕ್ಷೆ ಕೂಡ ಹಾರ್ಡ್ ಬಂದಿತ್ತು. ಜೊತೆಗೆ ಈ ಬಾರಿಯ ಎಲ್ಲಾ ಶಿಫ್ಟ್ ನಲ್ಲಿ ಅಭ್ಯರ್ಥಿಗಳ ಅವರೇಜ್ ಮಾರ್ಕ್ಸ್ ನ ನೋಡಿದ್ರೆ ಈ ಹಿಂದೆ 2024ರಲ್ಲಿ ನಡೆದಿರುವಂತಹ ಭರ್ತಿಯಲ್ಲಿ ಅಭ್ಯರ್ಥಿಗಳು ಪಡೆದಿರುವಂತಹ ಅವರೇಜ್ ಅಂಕಗಳಿಗಿಂತ ಕಡಿಮೆ ಆಗಿದೆ. ಹಾಗಾಗಿ ಈ ಬಾರಿಯ ಫಿಸಿಕಲ್ ಕಟಪ್ ಪ್ರೀವಿಯಸ್ ಇಯರ್ ಕಟಪ್ ಗಿಂತ ಕಡಿಮೆ ನಿಲ್ಲೋ ಸಾಧ್ಯತೆ ಇದೆ. ಆದ್ದರಿಂದ ಈ ಆಧಾರದ ಮೇಲೆ ಈ ಬಾರಿಗೆ ಫಿಸಿಕಲ್ ಕಟಪ್ ಎಷ್ಟಕ್ಕೆ ನಿಲ್ಲಬಹುದು ಅಂತ ನೋಡೋದಾದ್ರೆ UR ಕ್ಯಾಟಗರಿಯಲ್ಲಿ ಬರುವಂತಹ ಅಭ್ಯರ್ಥಿಗಳಿಗೆ ನಿಮ್ಮ ಸ್ಕೋರ್ ಅಂದ್ರೆ ನಿಮ್ಮ ರಾ ಸ್ಕೋರ್ ನ ಪ್ರಕಾರ ನಿಮ್ಮ ಸ್ಕೋರ್ 75ರಿಂದ 80 ಪ್ಲಸ್ ಆಗಿದ್ರೆ ನೀವು ಫಿಸಿಕಲ್ ನ ಸ್ಟಾರ್ಟ್ ಮಾಡಬಹುದು. OBC ಕ್ಯಾಟಗರಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ನಿಮ್ಮ ಸ್ಕೋರ್ 70ರಿಂದ 75 ಪ್ಲಸ್ ಅಂಕಗಳು ಆಗಿದ್ರೆ ನೀವು ಫಿಸಿಕಲ್ ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. EWS ಕ್ಯಾಟಗರಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ನೀವು ಕೂಡ ನಿಮ್ಮ ಸ್ಕೋರ್ 70ರಿಂದ 75 ಪ್ಲಸ್ ಆಗಿದ್ರೆ ನೀವು ಕೂಡ ಫಿಸಿಕಲ್ ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ನಂತರ SC ಕ್ಯಾಟಗರಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ನಿಮ್ಮ ರಾ ಸ್ಕೋರ್ 68ರಿಂದ 72 ಪ್ಲಸ್ ಆಗಿದ್ರೆ ನೀವು ಫಿಸಿಕಲ್ ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಹಾಗೂ ಕೊನೆಯದಾಗಿ ST ಕ್ಯಾಟಗರಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ನಿಮ್ಮ ರಾ ಸ್ಕೋರ್ 75ರಿಂದ 78 ಪ್ಲಸ್ ಅಂಕಗಳು ಆಗಿದ್ರೆ ನೀವು ಕೂಡ ಫಿಸಿಕಲ್ ನ ಸ್ಟಾರ್ಟ್ ಮಾಡ್ಕೊಳ್ಬಹುದು ಅಂತ ಹೇಳ್ಬಹುದು. ಆದ್ರೆ ಈ ಎಕ್ಸ್ಪೆಕ್ಟೆಡ್ ಕಟಪ್ ನೋಡಿದ ಮೇಲೆ ನಿಮ್ಗೆ ಅನ್ಸ್ಬೋದು ಈ ಬಾರಿಯ ಪರೀಕ್ಷೆ ಕೂಡ ಹಾರ್ಡ್ ಇತ್ತು, ಆದ್ರೂ ಕೂಡ ಇಷ್ಟು ಕಟಪ್ ಹೋಗ್ಬಹುದಾ ಅಂತ. ಈ ಬಗ್ಗೆ ಹೇಳೋದಾದ್ರೆ ಈ ಬಾರಿಯ ಪರೀಕ್ಷೆ ಸ್ವಲ್ಪ ಹಾರ್ಡ್ ಬಂದಿತ್ತು ಹೌದು. ಆದ್ರೆ ಪರೀಕ್ಷೆ ಬರೆದ ಅಭ್ಯರ್ಥಿಗಳ ಆಧಾರದ ಮೇಲೆ ಹೇಳೋದಾದ್ರೆ ಈ ಹಿಂದೆ ನಡೆದಿರುವಂತಹ ಭರ್ತಿಗಳಲ್ಲಿ ಹಲವಾರು ಅಭ್ಯರ್ಥಿಗಳಿಗೆ ಸರಿಯಾದ ನೋಟ್ ಸಿಗ್ತಾ ಇರಲಿಲ್ಲ, ಮಾಕ್ ಟೆಸ್ಟ್ ಬಗ್ಗೆ ಮಾಹಿತಿ ಇರಲಿಲ್ಲ, ಸರಿಯಾದ ಕೋಚಿಂಗ್ ಅಥವಾ ಗೈಡ್ನೆಸ್ ಕೂಡ ಸಿಗ್ತಾ ಇರಲಿಲ್ಲ. ಹಾಗಾಗಿ ಈ ಹಿಂದೆ ಪರೀಕ್ಷೆ ಬರೆದಿರುವಂತಹ ಅಭ್ಯರ್ಥಿಗಳಿಗೆ ಕಂಪೇರ್ ಮಾಡಿದ್ರೆ ಈಗ ನಿಮಗೆ ಸರಿಯಾದ ನೋಟ್ ಸಿಗ್ತವೆ, ಸರಿಯಾದ ಕೋಚಿಂಗ್ ಗೈಡ್ನೆಸ್ ಕೂಡ ಸಿಗ್ತವೆ. ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಿ ಹೇಗೆ ನಿಮ್ಮ ಸ್ಕೋರ್ ನ ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂತ ಕೂಡ ಗೊತ್ತಾಗಿದೆ. ಜೊತೆಗೆ ಮೇನ್ ಆಗಿ ಈ ಹಿಂದೆ ನಡೆದಿರುವಂತಹ ಭರ್ತಿಗಳಲ್ಲಿ 1 ಅಥವಾ 2 ಮಾರ್ಕ್ಸ್ ನಿಂದ ಫೈನಲ್ ಮೆರಿಟ್ ನಿಂದ ಹೊರಬಿದ್ದಿರುವಂತಹ ಅಭ್ಯರ್ಥಿಗಳು ಈ ಬಾರಿ ಇರ್ತಾರೆ. ಈ ಎಲ್ಲಾ ಕಾರಣಗಳಿಂದ ಈ ಬಾರಿಗೆ ಇಷ್ಟು ಅಂಕಗಳು ಇದ್ರೆ ನೀವು ಫಿಸಿಕಲ್ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಬಹುದು ಅಂತ ಹೇಳಲಾಗಿದೆ. ಇಲ್ಲಿ ನಾವು ಹೇಳಿದ ಮಾರ್ಕ್ಸ್ ನ ಪ್ರಕಾರನೇ ಕಟಪ್ ಮಾರ್ಕ್ಸ್ ನಿಲ್ಬಹುದು ಅಂತ ಹೇಳಕ್ಕಾಗಲ್ಲ. ಇದು ಕೇವಲ ಎಕ್ಸ್ಪೆಕ್ಟೆಡ್ ಕಟಪ್ ಮಾತ್ರ ಆಗಿರ್ತದೆ. ಇದರಲ್ಲಿ 2ರಿಂದ 3 ಮಾರ್ಕ್ಸ್ ಗಳು ಹೆಚ್ಚು ಆಗಬಹುದು ಅಥವಾ ಕಡಿಮೆ ಕೂಡ ಆಗಬಹುದು. ನಿಮಗೆ ಈ ಬಾರಿಗೆ ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ಕಟಪ್ ನಿಲ್ಬಹುದು ಅಂತ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಈ ಕಟಪ್ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಈ ನೇಮಕಾತಿಯ ಫಿಸಿಕಲ್ ಕಟಪ್ ಗೆ ಸಂಬಂಧಿಸಿದಂತ ಪ್ರಮುಖ ಮಾಹಿತಿಯಾಗಿತ್ತು. ಇದೇ ರೀತಿ ಮುಂಬರುವಂತಹ ಮಾಹಿತಿಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.